ಆ ಟೈಮಲ್ಲಿ ಫೋನ್ ಮಾಡಬೇಕು ಅಂತ ತೋಚಲಿಲ್ಲ ರೀ. ಅರ್ಜೆಂಟಲ್ಲಿ ಹಾಗೆ ಬಂದ್ಬಿಟ್ಟೆ ಅಷ್ಟೇ. ಇದ್ರಲ್ಲಿ ಪ್ಲಾನ್ ಏನಿದೆ ರೀ? ಇದೆ, ಖಂಡಿತ ಪ್ಲಾನ್ ಪ್ರಕಾರನೇ ಇದೆಲ್ಲ ಮಾಡ್ತಾ ಇದ್ಯಾ. ನಿನ್ನ ದೂರ ಇಟ್ಟಿದ್ದೀನಿ ಅಂತ ನನ್ನ ಹತ್ರ ಮಾಡ್ಕೊಳಕ್ಕೆ, ನನ್ನ ಕೋಪ ಕರಗಿಸಿ ನನ್ನ ಮನ್ಸನ್ನ ಮತ್ತೆ ನಿನ್ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ನೀನೇ ಡ್ರಾಮಾ ಮಾಡ್ತಿದ್ಯಾ. ಬ್ಯಾಗ್ ರೆಡಿ ಮಾಡೋ ಥರ ನಾಟಕ ಆಡಿ ಆ ಕವರ್ನ ನೀನೇ ಕೆಳಗಡೆ ಹಾಕಿ ಕೊನೆ ಮೂಮೆಂಟ್ ಅಲ್ಲಿ ತಂದ್ಕೊಟ್ಟೆ. ಇಲ್ಲ ರೀ, ನನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನ್ಗೆ ಅಂತ ಯಾವ ಉದ್ದೇಶನೂ ಇಲ್ಲ. ಮಾಡೋದೆಲ್ಲ ಮಾಡಿ ಆಣೆ ಮಾಡೋದಕ್ಕೂ ಹೇಸ್ದಿರೋ ನಿನ್ನಂಥವ್ರು ನೋಡಿದ್ರೆ ಅಸಹ್ಯ ಆಗುತ್ತೆ. ಬೇರೆಯವರಲ್ಲಿರೋ ಒಳ್ಳೆ ಗುಣ ಮಾತ್ರ ನೋಡು ಅಂತ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ರು. ನಾನು ಹಾಗೆ ಬೆಳೆದಿದ್ದೀನಿ. ಲಾಭಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ನಾಟಕದ ಪ್ರೀತಿ ತೋರ್ಸೋರು ನಮ್ ಸುತ್ತಾನೆ ಇರ್ತಾರೆ ಅಂತ ಗೊತ್ತಿಲ್ಲದೆ ಎಲ್ರನ್ನೂ ನಂಬಿಟ್ಟೆ, ಎಸ್ಪೆಷಲಿ ನಿನ್ನ. ನಂಬಿಕೆ ಅನ್ನೋ ಕಾನ್ಸೆಪ್ಟ್ ಮೇಲೇನೆ ನನಗಿದ್ದಿದ್ದ ಭರವಸೆ ಹೊರಟೋಗಿದೆ. ಯಾಕ್ ರಾಧಿಕಾ ನಂಗ್ ಪದೇ ಪದೇ ಮೋಸ ಮಾಡ್ತಿದ್ಯಾ? ಯಾಕೆ ತಪ್ಪಿನ ಮೇಲೆ ತಪ್ಪು ಮಾಡಿ ನನಗ್ ನೋವು ಕೊಡ್ತಿದ್ಯಾ? ದೇವ್ರೆ, ನನ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಅದೃಷ್ಟ ಕೈ ಹಿಡಿತು ಅನ್ನುವಾಗ ದುರದೃಷ್ಟ ಬೆನ್ನ ಹತ್ತುತ್ತಿದೆ. ನನ್ನ ಪ್ರೀತಿನ ದೂರ ಮಾಡಿದೆ. ನಮ್ಮ ಅಪ್ಪ ನನ್ನ ಪಾಲಕ್ಕೆ ಇಲ್ದೇ ಇರೋ ಹಾಗೆ ಮಾಡಿದೆ. ಇವಾಗ ನಾನೇ ಸರ್ವಸ್ವ ಅಂತ ಬದುಕ್ತಿದ್ದಿದ್ ನನ್ನ ಗಂಡಂಗೆ ನನ್ನ ಮೇಲೆ ತಪ್ಪ ಅಭಿಪ್ರಾಯ ಬರೋ ಥರ ಮಾಡಿದ್ಯಾ? ಯಾಕೆ ಯಾಕೆ ನನ್ನ ಮನ್ಸಿಗೆ ಪರೀಕ್ಷೆ ಕೊಡ್ತಿದ್ಯಾ ದೇವ್ರೆ? ಅದೇನ್ ಮಾಡ್ಕೋತೀಯ ಮಾಡ್ಕೋ, ನಿನ್ ಜೊತೆ ನನಗೆ ಸಂಸಾರ ಮಾಡಕ್ಕಾಗಲ್ಲ. ನಮ್ಮ ಮನೇಲಿ ಇರ್ಬೇಡ, ಹೊರಟೋಗು. ರೀ ಪ್ಲೀಸ್ ರೀ, ನಾನು ಯಾವ ತಪ್ಪು ಮಾಡಿಲ್ಲ. ನಿಮ್ಮನ್ ಬಿಟ್ಟು ನಂಗೆ ಇರಕ್ಕಾಗಲ್ಲ ರೀ, ಅರ್ಥ ಮಾಡ್ಕೊಳ್ರಿ. ಏನೇ ಅರ್ಥ ಮಾಡ್ಕೊಳ್ಳೋದು? ನೀನ್ ತಪ್ಪು ಮಾಡಿಲ್ವಾ? ಇಲ್ಲ ರೀ, ನಾನು ಯಾವ ತಪ್ಪು ಮಾಡಿಲ್ಲ. ನಾನಿನ್ನ ನಂಬಲ್ಲ, ನಡೀಲಿಂದ. ರೀ ಪ್ಲೀಸ್ ರೀ, ನಾನು ಯಾವ ತಪ್ಪು ಮಾಡಿಲ್ಲ ರೀ. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ನನ್ನ ಹೆಂಡತಿ ಮದುವೆಗೆ ಮುಂಚೆ ಯಾರನ್ನೋ ಪ್ರೀತಿಸಿದಾಳೆ ಸರ್. ಇಂಥವ್ರ ಜೊತೆ ಹೇಗೆ ಸಂಸಾರ ಮಾಡ್ಲಿ?
ಹೌದು ಅಣ್ಣ, ಮದ್ವೆಗ್ ಮುಂಚೆ ಬೇರೆ ಒಬ್ರನ್ನ ಪ್ರೀತಿಸಿದ್ ನಿಜ, ಆದ್ರೆ ಯಾವ ತಪ್ಪು ಮಾಡಿಲ್ಲ. ಅವನ್ ಸರಿ ಇಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡೆ. ಮದ್ವೆಗ್ ಮುಂಚೆನೆ ಇದನ್ನೆಲ್ಲ ಇವ್ರಿಗೆ ಹೇಳಿ ಮದ್ವೆ ಮಾಡ್ಕೊಂಡೆ. ಈಗ ನೋಡಿದ್ರೆ ಡೈವರ್ಸ್ ಕೊಡ್ತೀನಿ ಅಂತಿದ್ದಾರೆ. ನೋಡು ಮಿಸ್ಟರ್, ಮದ್ವೆಗ್ ಮುಂಚೆ ಅವ್ರ ಲವರ್ ಬಗ್ಗೆ ನಿಂಗೆ ಹೇಳಿದ್ರಾ? ಹೇಳಿದ್ರು ಸರ್. ಆನೆಸ್ಟ್ ಆಗಿ ನಿಜ ಹೇಳಿದಾರಂದ್ರೆ ಅವ್ರದ್ದು ಸ್ವಚ್ಛವಾದ ಮನ್ಸು ಅಂತ ಅರ್ಥ. ನೀನು ತುಂಬಾ ಅದೃಷ್ಟವಂತ. ಕೆಲವ್ರಿಗೆ ನಿಯತ್ತೆ ಇಲ್ದಿರೋರ್ನ ಮದುವೆ ಆಗೋ ದುರದೃಷ್ಟ ಬಂದಿರುತ್ತೆ. ನನ್ನನ್ನು ಯಾಕೆ ದುರದೃಷ್ಟವಂತಳನ್ನಾಗಿ ಮಾಡ್ತಿದ್ಯಾ ಭಗವಂತ? ಅಷ್ಟಕ್ಕೂ ಆ ಕವರ್ ಹೇಗ್ ಕೆಳಗ್ ಬಿತ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೂ ನನ್ನ ಗಂಡ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಇಷ್ಟಕ್ಕೆ ಹೀಗಂತ್ಯಲ್ಲೇ? ಇನ್ಮೇಲೆ ನೀನ್ ಆರೋಪ ಹೊತ್ತು ಮನೆಯಿಂದ ಪರ್ಮನೆಂಟ್ ಆಗಿ ಆಚೆ ಹೋಗ್ತೀಯ. ಹೋಗೋ ತರ ಮಾಡ್ತೀವಿ. ನೋಡಿ, ಅವಳ ಲವರ್ ಬಗ್ಗೆ ಗೊತ್ತಿದ್ದು ನೀವು ತಾಳಿ ಕಟ್ಟಿದ್ದೀರಾ ಅಂದಮೇಲೆ ಇವಾಗ ಬಿಟ್ಬಿಡ್ತೀನಿ ಅನ್ನೋದು ನ್ಯಾಯ ಅಲ್ಲ. ಇಷ್ಟು ನಿಯತ್ತಾಗಿರೋ ಹುಡುಗಿನ ಯಾವತ್ತೂ ದೂರ ಮಾಡ್ಕೋಬೇಡಿ. ಒಳಗಡೆ ಕರ್ಕೊಂಡು ಹೋಗಿ. ಸರಿ ಸರ್. ತುಂಬಾ ಥ್ಯಾಂಕ್ಸ್ ಅಣ್ಣ. ಇಟ್ಸ್ ಓಕೆ. ಯಾಕಮ್ಮ ದೇರ್ ಮುಂದೆ ಕಣ್ಣೀರ್ ಹಾಕ್ತಿದ್ಯಲ್ಲ, ಏನಾಯ್ತು? ಏನೂ ಆಗಿಲ್ಲ ಚಿಕ್ಕಮ್ಮ. ನೀನು ನಮ್ ದೊಡ್ಡ ಮಗ್ಳ ತರನಮ್ಮ. ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳು, ಕೈಲಾಶ್ ಜೊತೆ ಮಾತಾಡ್ತೀವಿ. ಇಲ್ಲಿ ನೋಡಿ, ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮಲ್ಲೇಶ್ವರಿ ಮದ್ವೆ ಬಗ್ಗೆ ಯೋಚನೆ ಮಾಡಿ. ಅವಳಿಗೆ ವಯಸ್ಸು ಮೀರ್ತಿದೆ. ಅದ್ರ ಬಗ್ಗೆ ಯೋಚನೆ ಇಲ್ಲದೆ ಇಂಥ ವಿಷಯಕ್ಕೆಲ್ಲ ನೀವು ಗಮನ ಹರಿಸಿದ್ರೆ ಹೆಣ್ಮಗಳು ಮನೇಲೇ ಉಳ್ಕೋಬೇಕಾಗಿ ಬರುತ್ತೆ. ಏನಮ್ಮ ಇವಳಿಗೆ ಇಷ್ಟೊಂದು ಪೊಗರು? ಹೇಗ್ ಮಾತಾಡ್ತಿದ್ದಾಳೆ ನೋಡ್ದ್ಯಾ? ಇಷ್ಟಲ್ಲೇನೆ ಇವಳು ಪೊಗರು ಕರ್ಗತ್ತೆ ಕಣೆ. ನೀನ್ ಸಮಾಧಾನ ಮಾಡ್ಕೊಮ್ಮ. ಪ್ರಿಯಾ, ಪ್ರಿಯಾ, ಏನಾಯ್ತು? ಪ್ರಿಯಾ ಇನ್ನೂ ಬಂದೇ ಇಲ್ವಲ್ಲೋ? ಇನ್ನೂ ಬಂದಿಲ್ವಾ? 5 ಗಂಟೆವರೆಗೂ ಅಷ್ಟೇ ಅಲ್ವಾ ಜಾಬು? ಕತ್ಲು ಬೇರೆ ಆಗಿದೆ. ಇನ್ನೂ ಮನೆಗೆ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡಿದ್ರಾ? ಈಗ ತಾನೇ ಮಾಡಿದ್ದೆ ಅಣ್ಣ, ಬರ್ತಿದ್ದೀನಿ ಅಂತ ಹೇಳಿದ್ರು. ಇಷ್ಟೊಂದು ಲೇಟ್ ಆಗೋಯ್ತಲ್ಲ. ಪ್ರಿಯಾ ಬಂದ್ಲು ಅನ್ಸತ್ತೆ.
ಯಾಕೆ ಇಷ್ಟೊಂದು ಲೇಟು? ಇವತ್ ಕೆಲ್ಸ ಜಾಸ್ತಿ ಇತ್ತು ಪತಿರಾಯ್ರೆ. ಕಸ್ಟಮರ್ಸ್ ಅಂತೂ ಬರ್ತಾನೆ ಇದ್ರು. ಬಂದ್ರೆ ಏನಂತೆ? ಆ ಮಲ್ಲೇಶ್ಗೋ ನಿಮ್ ಓನರ್ಗೋ ಹೇಳಿ ಸುಮ್ನೆ ಮನೆಗ್ ಬರೋದ್ ಬಿಟ್ಟು ಇಷ್ಟೊತ್ತರ್ಗೂ ಅಲ್ಲೇ ಇರ್ತೀಯಾ? ಇವಾಗ ಏನಾಯ್ತು ಪತಿರಾಯ್ರೆ? ಯಾಕಷ್ಟು ಸೀರಿಯಸ್ ಆಗ್ತಿದ್ದೀರಾ? ಲೇಟ್ ಆಗಿ ಬಂದಿದ್ದು ಅಲ್ದೆ ಯಾಕೆ ಸೀರಿಯಸ್ ಆಗ್ತಿದ್ದೀರಾ ಅಂತ ನನ್ನೇ ಕೇಳ್ತೀಯಾ? ಅಷ್ಟಕ್ಕೂ ಯಾವನವನು? ಅವನ್ಯಾಕೆ ನಿನ್ ಬೈಕಲ್ಲಿ ಬಂದ? ಬೆಳಿಗ್ಗೆ ಬಾಲ್ ಹುಡ್ಕೊಂಡ್ ಬಂದಿದ್ನಲ್ಲ ಪಕ್ಕದ ಮನೆ ಹುಡ್ಗ, ಅವನೇ ಇವನು. ಅವನ್ ಯಾಕೆ ನಿನ್ ಬೈಕಲ್ಲಿ ಬಂದ? ಬರ್ತಾ ಇದ್ದಾಗ ದಾರಿ ಲಿಫ್ಟ್ ಕೇಳ್ದ. ಸರಿ ಪಕ್ಕದ ಮನೇಲೆ ಇರೋದಲ್ವಾ ಅಂತ ಡ್ರಾಪ್ ಕೊಟ್ಟೆ. ಹಾ, ಪಕ್ಕದ ಮನೇಲಿ ಇದ್ ಮಾತ್ರಕ್ಕೆ ಆ ತರ ಬೈಕಲ್ಲಿ ಕರ್ಕೊಂಡು ಬರ್ತಾರಾ? ಕತ್ಲಾದ್ಮೇಲೆ ಯಾರನ್ನೂ ಹತ್ತಿಸ್ಕೋಬಾರ್ದು ಅಂತ ಜ್ಞಾನ ಇಲ್ವಾ? ಏನಾಯ್ತು ಪತಿರಾಯ್ರೆ? ಇಷ್ಟ್ ಚಿಕ್ಕ ವಿಷಯಕ್ಕೆ ಯಾಕಷ್ಟು ಕೋಪ ಮಾಡ್ಕೋತಿದ್ದೀರಾ? ಏನೋ ನಿಮ್ ಜಗಳ? ನೋಡಿ ಅಜ್ಜಮ್ಮ, ಪತಿರಾಯ್ರೆ ನನ್ ಮೇಲೆ ಸುಮ್ನೆ ರೇಗ್ತಿದ್ದಾರೆ. ನಂಗೆ ಬೇಜಾರಾಗಿದೆ. ಊದ್ ಮುಸುಡಿ ಮಾಡ್ಕೊಂಡಿದ್ದೀನಿ. ಮಾಡೋದೆಲ್ಲ ಮಾಡಿ ಮತ್ತೆ ಈ ಚೇಷ್ಟೆ ಯಾಕೆ? ಲೇ ಪಾಪ ಅವಳು ಸುಸ್ತಾಗಿ ಮನೆಗೆ ಬಂದ್ರೆ ಒಳಗಡೆ ಕರ್ಕೊಂಡು ಹೋಗೋದ್ ಬಿಟ್ಟು ಈ ತರ ಹೊರಗಡೆ ನಿಲ್ಲಿಸ್ಕೊಂಡು ಏನೋ ನಿನ್ಗೋಳು. ಅಮ್ಮ ಪ್ರಿಯಾ, ಬಾಮ್ಮ, ಫ್ರೆಶ್ ಆಗ್ಬಾ. ನಡಿ. ಪ್ರಿಯಾಗ್ ಯಾಕೆ ನನ್ನ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ? ಇವ್ರು ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಇದ್ದಕ್ಕಿದ್ದಂಗೆ ನನ್ನ ಮೇಲೆ ಪ್ರೀತಿ ತೋರಿಸಿದ್ರು, ಮತ್ತೆ ಸಡನ್ ಆಗಿ ಕೋಪ ಮಾಡಿಕೊಂಡ್ರು. ಈ ಅಪಾರ್ಥ ಎಲ್ಲ ಯಾವಾಗ ದೂರ ಆಗುತ್ತೋ, ನಾವಿಬ್ರು ಯಾವಾಗ ಹತ್ರ ಆಗ್ತೀವೋ. ಕೈಲಾಶ್ ಅವರೇ ಬಂದ್ರಾ? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕಾಫಿ ಟೀ ಏನಾದರೂ ತಗೊಂಡು ಬರ್ಲಾ ಅಥವಾ ಡೈರೆಕ್ಟಾಗಿ ಊಟಕ್ಕೆ ರೆಡಿ ಮಾಡ್ಲಾ? ಕೈಲಾಶ್ ಅವರೇ ಪ್ಲೀಸ್ ರೀ, ಮಾತಾಡಿ. ನಿಜ ಹೇಳ್ತಿದ್ದೀನಿ ರೀ, ಆ ಕವರ್ ಹೇಗೆ ಹೊರಗಡೆ ಬಿತ್ತು ನನಗೆ ಗೊತ್ತಿಲ್ಲ. ನಾನು ಯಾವ ನಾಟಕನೂ ಮಾಡ್ತಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಂಗೆ ಆಲ್ರೆಡಿ ತಲೆ ನೋವ್ತಾ ಇದೆ. ಇರಿಟೇಟ್ ಮಾಡೋದು ಬಿಟ್ಟು ಸೈಡಿಗೆ ಹೋಗು. ತಲೆ ನೋವ್ತಿದ್ಯಾ? ಸ್ವಲ್ಪ ಪಾಮ್ ಹಚ್ಚಲಾ? ಇಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ ಬರ್ಲಾ? ನನಗೆ ತಲೆನೋವು ಬಂದಿರೋದೇ ನಿನ್ನಿಂದ. ಅದು ಔಷಧಿಯಿಂದ ಕಮ್ಮಿ ಆಗಲ್ಲ. ದಾರಿ ಬಿಡು. ಓಯ್, ನೀನ್ ಯಾಕೆ ನನ್ನ ಹಿಂದೆ ಸುತ್ತಿದ್ಯಾ? ನೀವ್ ಯಾಕೆ ಸುತ್ತಿದ್ದೀರಾ? ನನ್ನಿಷ್ಟ. ನಿಮ್ ಇಷ್ಟನೇ ನನ್ನ ಇಷ್ಟ. ಹೌದ್ ಪತಿರಾಯ್ರೆ, ನೀವ್ಯಾಕೆ ಇವತ್ ಸರಿಯಾಗಿ ಊಟನೇ ಮಾಡ್ಲಿಲ್ಲ?
ತಿನ್ಬೇಕು ಅನ್ಸ್ಲಿಲ್ಲ. ಹೋಗ್ಲಿ ಮಜ್ಜಿಗೆ ತಗೊಂಡ್ ಬರ್ಲಾ? ಬೇಡ. ಯಾಕ್ ಬೇಡ? ನೀವ್ ಯಾಕೆ ಒಂಥರ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ಮಾ? ಹೌದು, ಪ್ರಾಬ್ಲಮ್ ಏನೂ ಇಲ್ಲ ಬಿಡು. ನಾನಿಗೊಂದು ಹೇಳ್ತೀನಿ, ಅದೇ ನೀನ್ ಮಾಡ್ಬೇಕು. ನೀವ್ ಹೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ? ಏನ್ ಮಾಡ್ಬೇಕು ಹೇಳಿ ಪತಿರಾಯ್ರೆ. ನಾಳೆಯಿಂದ ನೀನ್ ಮನೇಲೇ ಇರ್ಬೇಕು, ಜಾಬ್ ಬಿಟ್ಬಿಡ್ಬೇಕು. ಇದೇನ್ ಸಡನ್ ಆಗಿ? ಅದ ಹಾಗೆ. ನಿನ್ಗೇನಾದ್ರೂ ಬೇಕು ಅಂದ್ರೆ ಹೇಳು, ನಾನೇ ಮಾಡ್ತೀನಿ. ಬೋರ್ ಹೊಡಿತು ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಏನಾದ್ರೂ ಕೊಂಡ್ಕೋಬೇಕು ಅಂದ್ರೆ ದುಡ್ಡು ಕೊಡ್ತೀನಿ. ನರ್ಸರಿಲ್ ಗಿಡಗಳ ಜೊತೆ ಇದ್ರೆ ನಂಗೆ ಖುಷಿ ಸಿಗುತ್ತೆ. ನನ್ ಕೆಲ್ಸಕ್ಕೆ ಹೋಗ್ತೀನಿ. ಬೇಡ ಅನ್ನಲ್ಲ. ಹಾಗಾದ್ರೆ ನೀವನು ಹಾಸ್ಪಿಟಲ್ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ನಾನ್ ಮೆಡಿಕಲ್ ಓದಿರೋದು ಮನೇಲಿ ಕೂತ್ಕೊಳಕ್ಕ ಆಗಲ್ಲ. ನಂಗೂ ಕೂಡ ನರ್ಸರಿಗೆ ಹೋಗದೆ ಮನೇಲಿರೋದಕ್ಕಾಗಲ್ಲ. ಬೇಡ ಅಂದ್ರೆ ಅರ್ಥ ಆಗಲ್ವಾ? ಏನ್ ಪತಿರಾಯ್ರೆ, ನಾನ್ ಜಾಬ್ ಮಾಡ್ತೀನಿ ಅಂದ್ರೆ ನಿಮ್ದೇನು? ಅದ್ ಹೇಗ್ ಹೋಗ್ತೀಯ ನಾನು ನೋಡ್ತೀನಿ. ಅದ್ ಹೇಗ್ ಹೋಗಕ್ ಬಿಡಲ್ವಾ ನಾನು ನೋಡ್ತೀನಿ. ನಾನು ಬೇಡ ಅಂದ್ರೂ ನೀನ್ ನರ್ಸರಿಗೆ ಹೋಗ್ತಿದ್ಯಲ್ವಾ? ಮಾಡ್ತೀನಿರು. ಅಣ್ಣ ಯಾಕೆ ಅತ್ತಿಗೆ ಗಾಡಿಯಿಂದ ಏರ್ ತೆಗಿತಿದ್ದಾನೆ? ಈ ವಿಷಯ ಈಗ್ಲೇ ಅಜ್ಜಿಗೆ ಹೇಳ್ಬೇಕು. ಏನೇ ಇದು? ಪ್ರಿಯಾ ಗಾಡಿಲ್ ಗಾಳಿ ಯಾಕೆ ತೆಗಿತಾ ಇದ್ದಾನೆ? ಗೊತ್ತಿಲ್ಲ ಅಜ್ಜಿ. ಇವಾಗ ನೀನ್ ನರ್ಸರಿಗೆ ಹೇಗೆ ಹೋಗ್ತೀಯೋ ನಾನು ನೋಡ್ತೀನಿ. ಅಜ್ಜಮ್ಮ ಹೋಗ್ ಬರ್ತೀನಿ. ಸರಿ. ಬಾಯ್ ನೇಹಾ. ಬಾಯ್ ಅಜ್ಜಿ. ಫ್ರಂಟ್ ಟೈರಲ್ಲಿ ಗಾಳಿನೇ ಇಲ್ವಲ್ಲ. ಬೇಕು ಅಂತಾನೆ ತೆಗ್ದಿರ್ಬೇಕು ಅದಕ್ಕೆ. ಗಾಳಿ ಯಾರು ತೆಗಿತಾರೆ? ಪಂಚರ್ ಆಗಿರ್ಬೇಕು. ಇವಾಗ ನರ್ಸರಿಗೆ ಹೇಗೆ ಹೋಗ್ಲಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಮ್ಮ? ಅಮರ್ ಡ್ರಾಪ್ ಮಾಡ್ತಾನೆ ಬಿಡು, ಇದಾನಲ್ಲ. ನಾನಾ? ಈ ತರ್ಲೆ ನರ್ಸರಿಗೆ ಹೋಗ್ದಿರೋ ತರ ಮಾಡೋಣ ಅಂತ ಟೈರಲ್ಲಿ ಗಾಳಿ ತೆಗೆದ್ರೆ ಅಜ್ಜಿ ನನ್ನೇ ಪಂಚರ್ ಮಾಡ್ತಾಳಲ್ಲ. ಇವಾಗ ಹೇಗೆ ತಪ್ಪಿಸ್ಕೊಳ್ಳಿ? ಏನ್ ಹಾಗೆ ನಿಂತ್ಕೊಂಡಿದ್ದೀರಾ? ನಡೀರಿ, ಡ್ರಾಪ್ ಮಾಡಿ ನರ್ಸರಿಗೆ. ಓ, ಕೀ ರೂಮಲ್ಲಿದೆ. ನಾನು ಹೋಗಿ ತಗೊಂಡ್ ಬರ್ತೀನಿ ಪತಿರಾಯ್ರೆ. ನೇಹಾ ಹಿಡ್ಕೋ. ಲೋ ಮೊಮ್ಮಗನೇ, ಇವಾಗ ಅರ್ಥ ಆಯ್ತು ಕಣೋ. ನೀನ್ ಟೈರಲ್ಲಿ ಗಾಳಿ ತೆಗೆಯುವಾಗ ಅರ್ಥ ಆಗದೆ ಇದ್ರು ಇವಾಗ ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು?
ಸುಮ್ನೆ ತಮಾಷೆಗ್ ಜಗಳ ಮಾಡೋದ್ ಬಿಟ್ರೆ ನಿಂಗೆ ಪ್ರಿಯನ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ನೀನೇ ನಿನ್ ಹೆಂಡ್ತಿನ ಡ್ರಾಪ್ ಮಾಡ್ಬೇಕು ಅಂತ ಡೈರಲ್ಲಿ ಗಾಳಿ ತೆಗ್ದಿದ್ಯಾ ಅಲ್ವಾ?